ಕರ್ನೂಲು ಬಸ್ ದುರಂತ 20 ಮಂದಿ ಸಜೀವ ದಹನವಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಕುಟುಂಬದ್ದು ಒಂದೊಂದು ಕರುಣಾಜನಕ ಕಥೆ. ಆಂಧ್ರದ ಕರ್ನೂಲಲ್ಲಿ ಭೀಕರ ಬಸ್ ದುರಂತ. 20 ಪ್ರಯಾಣಿಕರನ್ನ ಯಮನೂರಿಗೆ ಕರೆದೊಯ್ದ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಬಸ್ ಡ್ರೈವರ್ ಲಕ್ಷ್ಮಯ್ಯನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸಹಚಾಲಕ ಶಿವನಾರಾಯಣ್ ಟ್ರಾವೆಲ್ ಸಿಬ್ಬಂದಿಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. 5ನೇ ತರಗತಿವರೆಗೂ ಕೂಡ ಡ್ರೈವರ್ ಲಕ್ಷ್ಮಯ್ಯ ಓದಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ. 10ನೇ ತರಗತಿ ನಕಲಿ ಪ್ರಮಾಣ ಪತ್ರ ನೀಡಿ ಲೈಸೆನ್ಸ್ ಅನ್ನ ಪಡೆದಿದ್ದಂತೆ ಲಕ್ಷ್ಮಯ್ಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೀಪಾವಳಿ ಹಬ್ಬವನ್ನು ಮುಗಿಸಿ ವಾಪಸ್ ಬೆಂಗಳೂರು ಸೇರಬೇಕಿದ್ದಂತಹ ಪ್ರಯಾಣಿಕರು ಮಸಣವನ್ನು ಸೇರಿದ್ರು. ಅದಕ್ಕೆ ಕಾರಣವಾಗಿದ್ದೆ ಈ ಬಸ್. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡು ಇಡೀ ಬಸ್ಸು ಸುಟ್ಟು ಕರಕಲಾಗಿತ್ತು. 20 ಮಂದಿ ಸಜೀವ ದಹನವಾದರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ರು. ಒಬ್ಬ ಚಾಲಕ ಸಿಕ್ಕಿದ್ದ, ಮತ್ತೊಬ್ಬನಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ರು. ಈಗ ಆ ಚಾಲಕನು ಕೂಡ ಸಿಕ್ಕಿದಾನಂತೆ. ಆತನನ್ನ ತೀವ್ರ ವಿಚಾರಣೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಫೇಕ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಬಂದು ಆತ ಲೈಸೆನ್ಸ್ ತಗೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ.